ಆಪ್ ಕಿ ಅದಾಲತ್ನಲ್ಲಿ ಫಿಲ್ಮ್ ಜಗತ್ತಿನ ಲೆಜೆಂಡ್ ಧರ್ಮೇಂದ್ರ ಅವರ ಮೇಲಿರುವ ಆರೋಪವೆಂದರೆ ಇವರು ತುಂಬಾ ಅಸಡ್ಡೆ ಮನೋಭಾವದವರು ಎಂಬುದು. ಈಗ ಧರ್ಮೇಂದ್ರ ಅವರೇ, ಇಷ್ಟು ವರ್ಷಗಳ ಕಾಲ ಜನರು ನಿಮಗೆ ಪ್ರೀತಿಯನ್ನ ಕೊಟ್ಟಿದ್ದಾರೆ. 55 ವರ್ಷಗಳು, 300 ಸಿನಿಮಾಗಳು ಮಾಡಿದ್ದೀರಾ. ದಿಲೀಪ್ ಕುಮಾರ್, ದೇವಾನಂದ್, ರಾಜ್ ಕಪೂರ್, ಅಮಿತಾಬ್ ಬಚ್ಚನ್, ಒಬ್ರಿಗಿಂತ ಒಬ್ರು ಮೀರ್ಸುವಂತ ಸೂಪರ್ ಸ್ಟಾರ್ ಬಂದ್ರು. ಆದ್ರೆ ನಿಮ್ಮ ಜಾಗ ಯಾವತ್ತೂ ಖಾಯಮಾಗೇ ಇದೆ. ಆದ್ರೆ ನೀವು ನಿಮ್ಮ ಬಗ್ಗೆ ಬಹಳ ಕಡಿಮೆ ಯೋಚಿಸ್ತೀರಾ. ಯಾವತ್ತೂ ಪ್ರಯತ್ನ ಮಾಡ್ಲೇ ಇಲ್ವಾ ನೀವು ನಂಬರ್ 1 ಆಗಕ್ಕೆ? ನೋಡಿ, ಏನಂದ್ರೆ ಇಲ್ಲಿ ನಮ್ಮ ಸಿನಿಮಾ ಇಂಡಸ್ಟ್ರಿ ಒಂದು ಮಾಯಾ ಲೋಕ ಅಂತಾನೆ ಹೇಳ್ಬೋದು. ಇಲ್ಲಿ ಯಾರು ಏನು ಕೂಡ ಆಗೋದಿಲ್ಲ, ಮತ್ತೆ ಒಬ್ಬರ ತರ ಇನ್ನೊಬ್ರು ಆಗೋದಿಲ್ಲ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇಂಡಸ್ಟ್ರಿಯಲ್ಲಿ ऐसे वैसे लोग बन जाते हैं कैसे कैसे. मुझे तो मैं भी ना बनना आया, वैसा बनो तो कैसे. ಸೊ ಅದಕ್ಕೆ ಏನೇನೋ ವಿಷಯಗಳು ಹೇಳ್ತಾರೆ. ಅದು ಫಿಲಮ್ ಈ ನಂಬರ್ 1 ಸ್ಟಾರ್ ಆಫ್ ದಿ ಸ್ಟಾರ್ ಆಫ್ ದ ಸೆಂಚುರಿ, ಅದು ಇದು ಅಂತ ಏನೇನೋ ಹೇಳ್ತಾರೆ. ಇನ್ನೊಂದೇನು ಬಾದ್ಶಾ ಏನಾದರೂ ಆಗಿರ್ಬೋದು. ನಾನು ಹೇಳೋದೇನೆಂದರೆ, हम 3 में हैं न 13 में, हम 3 में हैं न 13 में हैं, मगर खुदा के बंदों की उस गिनती में हैं जो खुदा को मोहब्बत को खुदा कहते हैं. जोरे मोहब्बत बना लिए हैं घर दिलों में, अब दिलों से निकाले हम कहाँ निकलते हैं. ಅದಕ್ಕೆ ನಾನು ಹೇಳೋದೇನೆಂದರೆ, ನಾನು ಹೆಚ್ಚಾಗಿ ಏನೋ ಒಂದು ಪಡಿಬೇಕು ಅಂತ ಏನೋ ಒಂದನ್ನು ಮಾಡೋಕ್ಕೆ ಹೋಗಿಲ್ಲ. ನಾನು ಎಷ್ಟೋ ಜನರ ಹಾಗೆ ದುಡ್ಡನ್ನ ಮಾಡೋಕ್ಕೆ ಹೋಗಲಿಲ್ಲ. ನನಗೆ ಮಾರ್ಕೆಟಿಂಗ್ ಏನು ಅಂತನೂ ಗೊತ್ತಿಲ್ಲ. ನಾನು ಬಯಸಿದ್ದು ನನ್ನ ಅಭಿಮಾನಿಗಳ ಮನಸ್ಸಲ್ಲಿರಬೇಕು ಅಂತ, ಅವ್ರ ಪ್ರೀತಿನ ಉಳಿಸ್ಕೋಬೇಕು ಅಂತ. ದುಡ್ಡು ಅನ್ನೋದು ಬರುತ್ತೆ ಹೋಗುತ್ತೆ. ಆದರೆ ದುಡ್ಡು ಅಂತಂದ್ರೆ, ದುಡ್ಡು ಅನ್ನೋದಕ್ಕಿಂತ ಶೋಕಿ ಅಂದ್ರೆ ಒಂದು ನಶೆ, ಏರ್ದಷ್ಟು ಬಿದ್ದುಬಿಡ್ತೀವಿ. ಆದರೆ ಪ್ರೀತಿ ಅನ್ನೋದು ಯಾವ ಥರ ಅಂತಂದ್ರೆ, ಅದು ಮನಸ್ಸಿನಲ್ಲಿ ಕೂತ್ಕೊಂಡ್ಬಿಡುತ್ತೆ. ಈಗ ಈ ಪ್ರೀತಿ ಜನರ ಮನಸ್ಸಲ್ಲಿ ನನ್ನ ಹೇಗೆ ಕೂರಿಸ್ಕೊಂಡಿದೆ ಅಂದ್ರೆ, ನಾನು ಅಲ್ಲಿಂದ ಆಚೆ ಬರೋದಕ್ಕೆ ಆಗಲ್ಲ. ಜನರು ನಿಮಗೆ ಸಾಕಷ್ಟು ಪ್ರೀತಿನ ಕೊಟ್ಟಿದ್ದಾರೆ, ಮತ್ತೆ ಆ ಪ್ರೀತಿನ ನೀವು ಗೌರವಿಸಿದ್ದೀರಾ. ನಿಮ್ಮ ಯೋಗ್ಯತೆಗೆ ತಕ್ಕಂತ ಸಾಕಷ್ಟು ಒಳ್ಳೆ ಸಿನಿಮಾಗಳು ಬಂದಾಗ ನೀವು ಅದನ್ನ ದೂರ ತಳ್ಳಿದ್ದೀರಾ. ಅದರಲ್ಲಿ ಏನಂದ್ರೆ, ಐ ವಾಂಟ್ ಟು ಡೂ ರಾಜ್ಕುಮಾರ್ ಅವರ ರೋಲ್, ಲವ್ಲಿ ರೋಲ್. ನಿಜವಾಗ್ಲೂ ಆ ರೋಲ್ ತುಂಬಾನೇ ಚೆನ್ನಾಗಿತ್ತು. ಸೊ ಏನು ಅಂತಂದ್ರೆ, ನಾನು ಚೋಪ್ರಾ ಅವ್ರಿಗೆ ಹೇಳಿದೆ, ಚೋಪ್ರಾ ಅವರೇ, ನಾನಿನ್ನು ಈಗ ಬಂದಿರೋದು, ಬಿಗಿನಿಂಗಲ್ಲಿದ್ದೀನಿ, ಹಿಟ್ಟಾಗಿದೆ ನನ್ನ ಸಿನಿಮಾ. ನನಗೆ ಈ ರಾಜ್ಕುಮಾರ್ ಅವ್ರ ಸಿನಿಮಾ ಇತ್ತಲ್ಲ, ಎಲ್ಡರ್ ಬ್ರದರ್ ಆಗಿತ್ತು. ಅವ್ರ ಕೆಳಗೆ ಸುನಿಲ್ ದತ್ ಇದ್ರು, ಅವ್ರ ಕೆಳಗೆ ಶಶಿ. ನಾನು ಹೇಳಿದೆ, ನನಗೆ ದೊಡ್ಡ ಕ್ಯಾರೆಕ್ಟರ್ ಕೊಡಿ, ದೊಡ್ಡವ್ರ ಜಾಗ, ಯಾಕಂದರೆ ನನಗೆ ದೊಡ್ಡಣ್ಣನ ಜಾಗ ಸಿಕ್ಕಿಲ್ಲ ಅಂತಂದರೆ ಅಂತ. ಆಗ ಅವರು ಅಂತ ಯೋಚನೆ ಮಾಡ್ತಾರೆ, ತಲೆ ಕಿರ್ಕೋತಾರೆ. ಅವರು ಸೈಲೆಂಟ್ ಆಗಿಬಿಟ್ರು, ನೀನು ದೊಡ್ಡಣ್ಣನ ರೋಲ್ ಮಾಡಬೇಕಾ ಅಂತ. ನಾನು ಸೈಲೆಂಟ್ ಆಗಿಬಿಟ್ಟೆ, ಈ ರೋಲ್ ನಂಗೆ ಸಿಗಲ್ಲ ಅಂತ. ಅಮಿತಾಬ್ ಬಚ್ಚನ್ ಅವರನ್ನ ಸೂಪರ್ ಸ್ಟಾರ್ ಮಾಡಿದಂತ ಜಂಜೀರ್ ಸಿನಿಮಾದ ರೋಲ್ ನಿಮಗೆ ಆಫರ್ ಮಾಡಿದ್ರಂತೆ. ನನಗದ್ರ ಬಗ್ಗೆ ಖುಷಿನೂ ಇದೆ, ದುಃಖನೂ ಇದೆ. ದುಃಖ ಯಾಕೆ ಅಂತಂದರೆ, ನಾನು ಆ ಸಿನಿಮಾನ ಸಲೀಂ ಅವರಿಂದ 17,500 ಕೊಂಡ್ಕೊಂಡಿದ್ದೆ. ನನ್ನ ಹತ್ರ ರೈಟ್ಸ್ ಇತ್ತು. ನಾನಾಗ ಸಮಾಧಿ ಫಿಲಮ್ ಪ್ರಕಾಶ್ ಮೆಹ್ರಾ ಅವ್ರದ್ದು ಮಾಡ್ತಾಯಿದ್ದೆ. ಅವರು ಎಷ್ಟು ಎಕ್ಸೈಟೆಡ್ ಆಗಿದ್ರು ಅಂತಂದರೆ, ಈ ಕತೆ ನನಗೆ ಕೊಟ್ಬಿಡಿ, ನಾನು ಮಾಡ್ತೀನಿ ಅಂತ ಹೇಳ್ತಿದ್ರು. ತುಂಬ ಕೇಳೋರು. ನಾನು ಹೇಳ್ತಿದ್ದೆ, ನೀನು ಮಾಡಿದ್ರೆ ನಾನು ಮಾಡಿದ್ರೆ ಎಲ್ಲ ಒಂದೇ ಅಂತ. ನನಗೆ ಪ್ರೊಡಕ್ಷನ್ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ನಾನು ಅವ್ರಿಗೆ ಕತೆನ ಕೊಟ್ಬಿಟ್ಟೆ. ನನ್ನ ಕಸಿನ್ ಸಿಸ್ಟರ್ ಒಬ್ಬರಿದ್ರು, ಅವರು ಕ್ರೋಧಿ ಫಿಲಮ್ ಮಾಡಿದರು. ಏನಂದರೆ, ಅವರು ಯಾವತ್ತಾದರೂ ಪ್ರಕಾಶ್ ಮೆಹ್ರಾ ಅವ್ರ ಹತ್ರ ಸಿನಿಮಾಗೆ ಅಪ್ರೋಚ್ ಮಾಡಿರ್ಬೋದು. ಪ್ರಕಾಶ್ ಮೆಹ್ರಾ ಅವರು ಆಗಲ್ಲ ಅಂತಲೂ ಹೇಳಿರ್ಬೋದು. ನನ್ನ ಸಿಸ್ಟರು ಆಗ ಬಂದು ನನ್ನ ಹತ್ರ ಏನು ಹೇಳ್ತಾರೆ ಅಂತಂದರೆ, ಮಾಡೋದಾಗಿದ್ರೆ ಇದನ್ನೇ ಮಾಡಬೇಕು, ನೀನು ಇದನ್ನೇ ಮಾಡಬೇಕು. ಒಂಥರ ಎಮೋಷ್ನಲ್ ಟ್ರ್ಯಾಪ್ ಮಾಡಿಬಿಟ್ರು ನನಗೆ. ಮನೆಯವರು ಕೆಲವೊಂದು ಸಲ ಬೇಡ ಬಿಟ್ಬಿಡಿ ಅಂತ ಹೇಳ್ತಿದ್ರು. ನನಗೆ ಆ ಪಿಕ್ಚರ್ ಬಿಟ್ಟಿದ್ದು ತುಂಬ ದುಃಖ ಆಯಿತು. ಯಾಕೆಂದರೆ ಪಿಕ್ಚರ್ನ ಬಿಡಬೇಕಾಗಿ ಬಂತು. ಏನು ಕಾರಣ ಅಂದರೆ, ನನ್ನ ಸಿಸ್ಟರ್ ಹೇಳಿದ್ದಕ್ಕೆ ಬಿಡಬೇಕಾಯ್ತು. ಪ್ರಕಾಶ್ ಮೆಹ್ರಾ ಜೊತೆ ಪಿಕ್ಚರ್ ಮಾಡಬೇಡಿ ಅಂತ ನಿಮ್ಮ ತಂಗಿ ಹೇಳಿದ್ರಂತೆ. ಮಾಡಬೇಡ. ಅದೇ ಕಾರಣದಿಂದ ಇವರು ಅವ್ರ ಸಿನಿಮಾನ ಮಾಡಿರಲಿಲ್ಲ. ಅದ್ರ ವಯಸ್ಸಿದ್ದು ನನ್ನ ಸಿನಿಮಾನೇ ಆಗ್ತಿತ್ತು. ನನಗಾಗ ಕೂದಲು ತುಂಬ ಶಾರ್ಟ್ ಹೇರ್ಸ್ ಇತ್ತು. ಅವರು ಪ್ರಕಾಶ್ ಮೆಹ್ರಾ ಅವರು ಯಾವಾಗಲೂ ಬಂದು, ಸರ್ ಈ ಥರ ಸೀನ್ ಮಾಡೋಣ ಅಂತೆಲ್ಲ ಹೇಳ್ತಿದ್ರು. ಸಮಾಧಿ ಫಿಲಮ್ ಮಾಡಿದ್ವಿ, ತುಂಬ ಒಳ್ಳೆ ಫಿಲಮ್ಮು, ಹಿಟ್ ಆಯಿತು. ನಾನು ಕತೆ ಕೊಟ್ಟಿದ್ದಕ್ಕೆ ಅವ್ರಿಗೂ ದುಃಖ ಆಯಿತು. ದೆನ್ ಇಟ್ ರೈಡ್ ದೇವ್ ಸರ್, ದೆನ್ ಇಟ್ ರೈಡ್ ರಾಜ್ಕುಮಾರ್, ದೆನ್ ಇಟ್ ರೈಡ್, ದೆನ್ ಅಲ್ಟಿಮೇಟ್ಲಿ ಯಾರ ಹೆಸರಿಗೆ ಬರ್ದಿತ್ತು ಅವರೇ ಹೋದರು.
ಮತ್ತು ಇವತ್ತು ಅವರು ಜಂಜೀರ್ ಅನ್ನೋ ಹೆಸರಲ್ಲಿ ಹೆಸರುವಾಸಿಯಾಗಿದ್ದಾರೆ. ಸೊ ಇಂಡಸ್ಟ್ರಿಲಿ ಈ ಥರ ಆಗ್ತಾ ಇರುತ್ತೆ, ಆಗಾಗ ನಡೀತಾನೆ ಇರುತ್ತೆ. ಆದ್ರೆ ಶೋಲೆ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಅವರಿಗೆ ರೋಲ್ ಅನ್ನ ನೀವೇ ಕೊಡ್ಸಿದ್ದಂತೆ. ನಾನು ಯಾವತ್ತೂ ಹೇಳಿಲ್ಲ, ಆದರೆ ಅವರೇ ಇವತ್ತು ಹೇಳ್ಬಿಡಿ ಅದನ್ನ. ಈಗ ಅಮಿತಾಬ್ ಅವರು ಸ್ವತಃ ಹೇಳ್ತಿದ್ದಾರೆ ಆ ರೋಲ್ನ ಧರ್ಮೇಂದ್ರ ಅವ್ರು ಕೊಟ್ಟಿದ್ದು ಅಂತ. ನಿಜ ಹೇಳ್ತೀನಿ ಕೇಳಿ, ಅವರು ನನ್ನ ಹತ್ರ ಬರ್ತಿದ್ರು ಆಗ. ಇಲ್ಲಾಂದರೆ ಈ ರೋಲ್ ಶತ್ರುಘ್ನವ್ರಿಗೆ ಹೋಗ್ಬೇಕಾಗಿತ್ತು. ಶತ್ರು ಕೇಳಕ್ಕೆ ಶುರು ಮಾಡಿದ್ರು ನನ್ನ ರೋಲ್ ಯಾಕೆ ಕೊಟ್ಟೆ ಅಂತ. ನಾನು ಹೇಳ್ತಾ ಇದ್ದೆ ನನಗೇನು ಗೊತ್ತಾಗ್ತಾ ಇಲ್ಲ, ಸುಮ್ಮನೆರು ಅಂತ. ಒಂದು ಏನಾಯ್ತು ಅಂದರೆ ಅಮಿತಾಬ್ ಮೊದಲು ಬಂದಿದ್ರು, ನನಗೆ ಅವ್ರಿಗೆ ಕೊಡಬೇಕು ಅಂತ ಅನ್ನಿಸ್ತು, ಕೊಟ್ಬಿಟ್ಟೆ. ಇದೇ ಥರ ಇನ್ನೊಂದು ಸಿನಿಮಾ ಇತ್ತು ನಂದು, ಅಮರ್ ಅಕ್ಬರ್ ಆ್ಯಂಟೋನಿ. ನಾನು ಅದ್ರ ಜೊತೆಗೇ ಚಾಚಾ ಕತೀಜಾ ಮಾಡ್ತಿದ್ದೆ, ಧರ್ಮವೀರ್ ಮಾಡ್ತಿದ್ದೆ, ಡಬಲ್ ಶಿಫ್ಟಲ್ಲಿ ಮಾಡ್ತಿದ್ದೆ. ಹೆಚ್ಚು ಕಮ್ಮಿ 16 ಗಂಟೆ ಕೆಲಸ, ಕೆಲವು ಸಲ 20 ಗಂಟೆ ಕೆಲಸನೂ ಮಾಡ್ತಾಯಿದ್ದೆ. ನಾನಾಗ ಹೇಳಿದೆ ಮನಮೋಹನ್ ದೇಸಾಯಿ ಅವ್ರಿಗೆ, ಇದನ್ನು ಬೇರೆ ಯಾರಾದರೂ ಹೀರೋ ಇಟ್ಕೊಂಡು ಮಾಡ್ಕೊಳ್ಳಿ, ನೆಕ್ಸ್ಟ್ ಸಿನಿಮಾ ಮಾಡ್ಕೊಡ್ತೀನಿ ಅಂತ. ಅವರು ಒಳಗಿಂದ ಏನೋ ಹೇಳಿದ್ರು, ಇವನು ಇಲ್ಲಿ ಈಗೋ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಈಗೋ ಎಷ್ಟು ಕಂಟೇಜಿಯಸ್ ರೋಗ ಅಂತಂದರೆ ಇನ್ನೊಬ್ಬರ ಮೇಲೆ ಕೋಪ ಪಟ್ ಅಂತ ಬರುತ್ತೆ. ಓ ಹೌದಾ, ಆಗ ಅಲ್ಲ, ಅವರೇ ಹಾಗೆ ಮಾಡಿರ್ಬೇಕಾದ್ರೆ ನಾನು ಹಾಗೆ ಮಾಡಿದೆ. ನಾನು ಹೇಳಿದೆ ಆಗಲ್ಲ ಅಂದರೆ ಆಗಲ್ಲ ಅಂತ. ಆಮೇಲೆ ಅವ್ರ ಜೊತೆ ನೋಡಿ, ಒಂದ್ಸಲ ರಸ್ತೆ ಬದಲಾಗೋಯ್ತು ಅಂದರೆ ಬದಲಾಗ್ತಾ ಹೋಗ್ತಾನೆ ಇರುತ್ತೆ. ನಾನು ಸೆಲ್ಫ್ ರೆಸ್ಪೆಕ್ಟ್ನ ಯಾವಾಗಲೂ ಗೌರವಿಸ್ತೀನಿ. ಆದ್ರೆ ಒಳ್ಳೆ ಸಿನಿಮಾ ಆಗಿತ್ತು ಅಮರ್ ಅಕ್ಬರ್ ಆ್ಯಂಟೋನಿ, ಒಳ್ಳೆ ಫಿಲಮೇ ಆಗಿತ್ತು. ಬೇರೆ ಯಾರಾದರೂ ಮಾಡಿದ್ರು ಕೂಡ ಏನಾಗ್ತಿತ್ತು, ಚೆನ್ನಾಗಿರ್ತಿತ್ತಲ್ವಾ. सब कुछ पाकर भी हासिले ज़िंदगी कुछ भी नहीं. मैंने देखे एक से एक सिकंदर खाली हाथ जाते हुए. ಇಲ್ಲೇನಂದ್ರೆ ಅದು ಸಿಕ್ತು, ಇದು ಸಿಕ್ತು, ಅದು ಸಿಕ್ತು. ಜನರ ಮನಸ್ಸಲ್ಲಿ ಒಂದು ಜಾಗ ಸಿಕ್ಬಿಟ್ರೆ ಅದಕ್ಕಿಂತ ದೊಡ್ಡದಿನ ಏನೂ ಇಲ್ಲ. ಅದರಿಂದ ಜೀವಂತವಾಗಿದ್ದೀನಿ. ಇದನ್ನು ಪಡ್ಕೊಳ್ಳೋದಕ್ಕೆ ನಾನು ಬಂದಿದ್ದು. ಆದ್ರೆ ಶೋಲೆ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಅವ್ರಿಗೆ ರೋಲನ್ನ ಕೊಡಿಸಿ ಒಳ್ಳೆ ಕೆಲಸ ಮಾಡಿದ್ರಿ. ನಿಮ್ಮಿಬ್ಬರ ಜೋಡಿ ತುಂಬಾ ಪಾಪ್ಯುಲರ್ ಆಯ್ತು. ಜನ ಇವತ್ತು ಆ ಹಾಡನ್ನ ಹಾಡ್ತಾರೆ, ಏ ದೋಸ್ತಿ ಹಮ್ ನಹಿ ಚೋಡೆಂಗೆ. ಆದ್ರೆ ಆ ಹಾಡಲ್ಲಷ್ಟೇ ಅವ್ರ ಜೊತೆ ನಕ್ಕಿದ್ದು, ಇನ್ಯಾವತ್ತೂ ನಕ್ಕೇ ಇಲ್ಲ. ಯಾಕಂದ್ರೆ ಹಾಡಲ್ಲಿ ಏ ದೋಸ್ತಿ ಅಷ್ಟೇ ಸಿಕ್ಕಿದ ಚಾನ್ಸ್ ನನಗೆ. ಅದಾದ್ಮೇಲೆ ನಗುವಂಥದ್ದು ಯಾವುದೇ ಸೀನ್ ಕೂಡ ಇರಲಿಲ್ಲ, ಒಂದು ಸೀನ್ ಕೂಡ. ನಾನು ಅನ್ಕೊಂಡೆ ಸ್ಟೈಲ್ ಇದು, ಅವ್ರವ್ರದ್ದೇ ಆದ ಒಂದು ಸ್ಟೈಲ್ ಇರುತ್ತೆ. ನನ್ನ ಕ್ಯಾರೆಕ್ಟರ್ ಆ ಥರ ಇತ್ತು, ಅದಕ್ಕೆ ನಾನು ಆ ಥರ ಇದ್ದೆ. ಸೊ ಆಗ ನೋಡಿ, ಏನಂದ್ರೆ ಈ ಸಿನಿಮಾದಲ್ಲಿ ನೀವು ಮಜಾ ಮಾಡ್ಕೊಂಡೇ ಇದ್ರಿ, ಮತ್ತೆ ಜನರನ್ನ ನಗಿಸ್ತಾನೆ ಇದ್ರಿ. ನೋಡಿ, ಬೆಸ್ಟ್ ರೋಲ್ ನನಗೆ ವೀರುಗಿಂತ ಒಳ್ಳೆ ರೋಲ್ ಯಾವುದೋ ಅನಿಸಿಲ್ಲ. ಇದ್ರ ಮಧ್ಯೆ ಕೆಲವು ಮಾತುಗಳು ಬಂತು. ಏನು ಅಂತಂದರೆ, ನಾನು ಗಬ್ಬರ್ ಪಾತ್ರ ಮಾಡಬೇಕು ಅಂತಿದ್ದೆ, ಠಾಕೂರ್ ಪಾತ್ರ ಮಾಡಬೇಕು ಅಂತಿದ್ದೆ ಅಂತೆಲ್ಲ. ಈಗ ನೀವೇ ಹೇಳಿ, ಇಷ್ಟು ಚೆನ್ನಾಗಿರೋ ವೀರು ರೋಲ್ ಬಿಟ್ಟು ನಾನು ಯಾಕೆ ಅದನ್ನು ಮಾಡಲಿ? ಕೈಗಳನ್ನ ಕಟ್ಕೊಂಡು ಅಥವಾ ಆ ಕೈನಿನ ಹಾಕ್ಕೊಂಡು ನನಗೆ ಯಾಕೆ ಬೇಕಿದ್ದ ಪಾತ್ರ ಅಲ್ವಾ? ನನಗೆ ಹೀರೋಯಿನ್ ಬೇರೆ ಇದ್ದಾಳೆ, ಒಳ್ಳೆ ಆರ್ಟಿಸ್ಟು. ಚಾನ್ಸ್ ಸಿಕ್ಕಾಗ ಡ್ಯುಯೆಟ್ ಹಾಡ್ಕೊಂಡು ಸಿನಿಮಾದಲ್ಲಿ ಚೆನ್ನಾಗಿರಬೇಕು ಅಂತ ಕಲರ್ಫುಲ್ ರೋಲ್ ಅದು. ಬಹುಶಃ ವೀರು ರೋಲನ್ನ ಯಾಕೆ ಮಾಡಿದ್ರಿ ಅಂದ್ರೆ ನಿಮ್ಮ ಮುಂದೆ ಇದ್ದದ್ದು ಹೇಮಾ ಮಾಲಿನಿ ಅವರು. ಕೆಲವು ವಿಷಯ ಹೇಗೆ ಅಂದರೆ, ಈಗ ಎಷ್ಟೋ ಮಾತುಗಳು ಏನು ಹೇಳ್ತಾನೆ ಅರ್ಥ ಆಗ್ಬಿಡುತ್ತೆ, ಕೆಲವು ಮಾತು ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ, ಆ ಥರ. ನಿಮ್ಮ ಎಮೋಷನ್ ಏನಿತ್ತಲ್ಲ, ಈ ನಾಯಿಗಳ ಮುಂದೆ ಕುಣಿಬೇಡ ಅಂತ ಅನ್ನೋದು, ಅದು ನಿಜವಾದ ಎಮೋಷನ್? ನೋಡಿ, ಈ ವಿಚಾರವಾಗಿ ಸಾಕಷ್ಟು ಕಥೆಗಳಿದ್ದಾವೆ. ನೀವು ನಿಮ್ಮ ಮೇಲೆ ಸಾಕಷ್ಟು ಗಮನ ಕೊಡಲಿಲ್ಲ. ಅಂದರೆ ನೀವು ಕುಡಿಯೋದಕ್ಕೆ ಶುರು ಮಾಡಿದ್ರೆ ನಿಲ್ಲಿಸೋದೇ ಇಲ್ಲ. ಅದು ಬೇರೆ ಇತ್ತು. ಈಗ ನಾನು ಕನ್ನಡಿ ನೋಡಿದಾಗಲಿಲ್ಲ, ಕನ್ನಡಿನ ನೋಡಿ ಹೇಳುತ್ತೆ, इश्क ने मारा तुझे शराब ने मारा, मिलता ना वरना कोई सानी तुम्हारा. और मैं भी जवाब दे देता हूँ खसियाना से होकर कि शराब ना होती, इश्क ना होता, ये जीना भी कोई जीना होता. ಆದರೆ ಇದು ನಿಜನಾ? ನಾವು ಕೆಲವೊಂದು ಕತೆ ಕೇಳಿದ್ದೀವಿ, ಮುಂಬೈನಲ್ಲಿ ಮಳೆ ಬರೋದಕ್ಕೆ ಶುರುವಾದ್ರೆ ನಾನ್ ಸ್ಟಾಪ್ ಕೆಲವಷ್ಟು ದಿನ ಮಳೆ ಆಗುತ್ತೆ. ಹಾಗೆ ಇಲ್ಲ, ಆ ಥರ ಅಲ್ಲ. ನಾನು ಮಧ್ಯದಲ್ಲಿ 6 ತಿಂಗಳು ಬಿಡ್ತಾ ಇದ್ದೆ, ಬ್ಯಾಡ್ಮಿಂಟನ್ ಆಡ್ತಾ ಇದ್ದೆ, ಚೆನ್ನಾಗಿ ಸ್ವೆಟ್ ಔಟ್ ಮಾಡ್ತಿದ್ದೆ, ಎಕ್ಸರ್ಸೈಸ್ ಮಾಡ್ತಿದ್ದೆ, ಆಮೇಲೆ ಮತ್ತೆ ಶುರು ಆಗ್ತಿತ್ತು. ನಾನು ಸ್ವಲ್ಪ ಎಕ್ಸ್ಟ್ರೀಮಿಸ್ಟು. ಲಸ್ಸಿನಲ್ಲಿ ಹಾಕೊಂಡು ಕುಡಿತಾ ಇದ್ರಂತೆ. ಅದೇನಂದ್ರೆ, ಒಂದ್ಸಲ ಆಗಿ ಪಿಕ್ಚರ್ ಶೂಟಿಂಗ್ ನಡೀತಾ ಇತ್ತು, ನನಗೆ ಮಧ್ಯಾಹ್ನನೇ ಬಿಯರ್ ಕುಡಿಬೇಕು ಅಂತ ಅನ್ಸ್ಬಿಡ್ತು.
ಸೊ ಈ ಕ್ಲೈಮೇಟ್ನ ಚಟರ್ಜಿ ಅರ್ಥ ಮಾಡ್ಕೋತಾರೆ. ನಾನು ಹೇಳಿದೆ ಇದರಲ್ಲಿ ನೊರೆ ಇರೋ ಥರ ಮಾಡ್ಕೊಂಬ ಮೇಲ್ಗಡೆ ಅಂತ. ಈಗ ಬಿಯರ್ ಹಾಕಿದ್ರು ಮೇಲ್ಗಡೆ ನೊರೆ ಬರುತ್ತಲ್ಲ ಹಾಗೆ. ಅವ್ರು ಕೇಳ್ತಾರೆ, ಧರ್ಮೇಂದರ್ ಏನೋ ಕುಡಿತಾ ಇದೆಯಾ ಅಂತ. ನಾನು ಲಸ್ಸಿ ಕುಡಿತಾ ಇದ್ದೀನಿ, ಲಸ್ಸಿ. ಹೌದಾ, ನನಗೊಂಚೂರು ಕೊಡು. ಅವ್ರಿಗೆ ಗೊತ್ತಿತ್ತು, ನನಗೆ ಗೊತ್ತಿತ್ತು ಲಸ್ಸಿ ಅಂದ್ರೆ ಅವ್ರಿಗೆ ಬಿಯರ್ ಅಂತ ಗೊತ್ತಾಗೋಯ್ತು ಅಂತ. ನಾನು ಕುಡಿತಾ ಇದ್ದೆ ಅಷ್ಟೇ. ಅಲ್ಲ, ಬಿಯರ್ ಕುಡಿಯೋದ್ರಿಂದ ಏನೂ ಆಗಲ್ಲ. ನಮ್ಮ ಕ್ಯಾಮ್ರಾಮನ್ ಒಬ್ಬರಿದ್ರು ಶೋಲೆ ಫಿಲಮಲ್ಲಿ, ಜಿಮ್. ಅವ್ರಿಗೆ ದಿನ ಅದು ರೊಟೀನ್ ಆಗಿಬಿಟ್ಟಿತ್ತು, ಯಾವಾಗಲೂ ಬಿಯರ್ ಕುಡಿತಾಯಿದ್ರು. ಏನಂದರೆ ಅವರು ಯೂಸ್ ಟು ಆಗಿಬಿಟ್ಟಿದ್ರು ಅದಕ್ಕೆ. ನಾನು ಹಿಂದೆ ಕೂತಿರ್ತಿದ್ದೆ, ನನ್ನ ಮುಂದೆ ಅವ್ರ ಬಿಯರ್ ಇರ್ತಿತ್ತು. ನಾನು ಸೈಲೆಂಟಾಗಿ ಎತ್ಕೊಂಡು ಒಂದು ಸಿಪ್ ಹಾಕಿ ಹಂಗೆ ಕುಡ್ತಿದ್ದೆ. ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ಅದನ್ನ ಎತ್ ನೋಡಿ, ಇದೇನಿದು, ನಾನು ಕಮ್ಮಿ ಕುಡ್ದಿದ್ದೆ, ಏನಿದು? ಪ್ರೊಡಕ್ಷನ್ ಅವ್ರು ಬಂದು ಹೇಳ್ತಾನೆ, ಸಾರಿ ಇವತ್ತು 12 ಬಾಟ್ಲಾಗೋಯ್ತು ಅಂತ. ಕನ್ಫ್ಯೂಷನ್ ಹೇಳ್ತಾರೆ, ಅಯ್ಯೋ ನಾನಲ್ಲ, ಹೌ ಇಟ್ ಹ್ಯಾಪನ್, ಐ ಡೋಂಟ್ ನೋ. ಆಮೇಲೆ ಒಂದಿನ ಇದ್ದಕ್ಕಿದ್ದಾಗೆ ಅವ್ರಿಗೆ ಗೊತ್ತಾಗೋಗ್ಬಿಡುತ್ತೆ, ಓ ನೀನ ಇದನ್ನು ಕುಡಿತಾ ಇದ್ದಿದ್ದು ಅಂತ ಕೇಳ್ತಾರೆ. ನಡೀತಾ ಇರುತ್ತೆ ಈ ಥರ. ಯೂಸ್ ಟು ಎಂಜಾಯ್ ದ ಲೈಫ್. ನಾನು ನಿಮ್ಮನ್ನ ಫಿಲ್ಮ್ ಫೇರ್ ಅವಾರ್ಡ್ ಫಂಕ್ಷನ್ ಅಲ್ಲಿ ನೋಡಿದ್ದೆ. ನೀವು ಅವತ್ತು ನನ್ನ ನೋಡಿರ್ತೀರ, ನಾನು ಅವತ್ತು ನಿಮ್ಮನ್ನ ನೋಡಿದ್ದೆ. ಆದ್ರೆ ನಾನು ನೀವು ಕುಡಿಯೋದನ್ನ ನೋಡಿದ್ದೆ. ನೀವು ನನ್ನ ಹೊಡಿತಾ ಇದ್ರಿ, ನೀವು ಹೊಡಿಯೋದನ್ನ ನಾನು ನೋಡಿದೆ. ನೀವು ನನಗೆ ಹೊಡಿತಾ ಇದ್ರಿ, ನನ್ನ ಪಡಗ್ ನಾನು ಏರಿಸ್ತಾ ಇದ್ದೆ. ಅಲ್ಲ ಫಿಲಮ್ ಫೇರ್ ಫಂಕ್ಷನ್ ಅಂದ್ರೆ ಮಜವಾಗಿರ್ಬೇಕಲ್ವಾ ಅಲ್ಲಿ. ಆದ್ರೆ ಜನಕ್ಕೆ ತಿಳ್ಕೊಳ್ಳುವಂತ ಒಂದು ಕುತೂಹಲ ಇದೆ, ಇಷ್ಟು ಕುಡಿತಾ ಇದ್ದವರು. ಅದೊಂದು ಮಾತಿದೆ ನೋಡಿ, ಫಿಲ್ಮ್ ಇಂಡಸ್ಟ್ರಿಯ ಬಿಗ್ಗೆಸ್ಟ್ ಬೂಸರ್. ಆದ್ರೆ ನೀವು ಆಕ್ಟ್ ಮಾಡೋದಕ್ಕೆ ಫೀಲ್ಡಿಗೆ ಬಂದಾಗ ಆಗ ಇದು ಕಾಣಿಸ್ತಾನೆ ಇರ್ಲಿಲ್ಲ. ನನ್ನ ಲಿವರ್ ತುಂಬಾ ಸ್ಟ್ರಾಂಗ್ ಇದೆ. ನಾನು ಮರ್ತು ಹೋಗ್ಬಿಡ್ತಾ ಇದ್ದೆ. ನೋಡಿ ನಾನು ಪ್ರತಿಯೊಂದು ಕೆಲಸದಲ್ಲೂ ನನ್ನನ್ನು ತೊಡಗಿಸ್ಕೋತಾ ಇದ್ದೆ. ನಂದು ಯಾವುದೇ ಮೆಥಡ್ ಆ್ಯಕ್ಟಿಂಗ್ ಇರಲಿಲ್ಲ, ನಂದೇ ಆದ ಸ್ಟೈಲ್ ಇರಲಿಲ್ಲ. ಆದರೂ ಕೂಡ ನಾನು ಏನೋ ಡಿಫ್ರೆಂಟಾಗಿ ಕಾಣ್ತಿದ್ದೆ. ಶೋಲೆದಲ್ಲಿ ಒಂಥರ ಕಾಣ್ತಿದ್ದೆ, ಪ್ರತಿಜ್ಞದಲ್ಲಿ ಒಂಥರ, ನೌಕರ್ ಬೀಬಿಲ್ ಒಂಥರ. ಎಲ್ಲ ಕಡೆ ನನಗೇನು ಅನ್ನಿಸ್ತಾ ಇತ್ತು, ಇದನ್ನು ನಾನು ಮಾಡಿದ್ದೀನಿ ಅಂದರೆ ಐ ಯೂಸ್ ಟು ಫೀಲ್ ಹ್ಯಾಪಿ ಅಬೌಟ್ ಇಟ್. ಈಗ ಮೆಥಡ್ ಆ್ಯಕ್ಟಿಂಗ್ ಅಂತಂದರೆ ತುಂಬಾ ಕಷ್ಟ ಆಗ್ತಿತ್ತೇನೋ ನನಗೆ. ಅದನ್ನು ಬಿಟ್ಟು ಬೇರೆ ಏನೋ ಮಾಡಿದ್ರೆ ನಿಜವಾಗ್ಲೂ ಅದು ಒಳ್ಳೆ ವಿಚಾರ ಅಲ್ಲ. ಸ್ಟಂಟ್ನ ಮಾಡ್ತಿದ್ರಾ? ಅಂದ್ರೆ ನೀವೇ ಸ್ಟಂಟ್ ಮಾಡ್ತಿದ್ರಾ? ಸ್ಟಂಟ್ಸ್ ಎಲ್ಲ ಮಾಡಿದ್ದೀನಿ ನಾನೇ. ಸ್ಟಂಟ್ ಹೇಗೆ ಅಂತಂದರೆ, ಲಗಾಮ್ನ ಹಿಡ್ಕೊಂಡು ಕುದುರೆದು ಇನ್ನೊಬ್ಬನ ಮೇಲೆ ಎಗರಿ ಅವನ್ನ ಕೆಳಗೆ ಬೀಳಿಸಿ ಮತ್ತೆ ತಿರ್ಗಾ ಕುದುರೆ ಸವಾರಿ ಮಾಡಬೇಕು. ಆ ಕುದುರೆ ಹೂಕ್ಸು ಕೆಳಗಡೆ ಬಿದ್ದಿರೋಂಥ ವ್ಯಕ್ತಿ ಅವನ ಮೇಲೆ ಹೋಗ್ತಾ ಇತ್ತು. ಆತ ಕುದುರೆನ ಜೋರಾಗಿ ಎಳ್ಕೊಂಡ. ಸೊ ಲಕ್ಕಿಲಿ ಕುದುರೆ ಈ ಕಡೆ ಬಿತ್ತು, ನಾನು ಈ ಕಡೆ ಬಿದ್ದೆ. ಮತ್ತು ಒಂದು ಶಾಟ್ ಇತ್ತು ಮೇರೆ ದೇಶದಲ್ಲಿ. ಸೊ ನಮ್ಮ ಡೈರೆಕ್ಟರ್ ಏನಿದ್ರು ತುಂಬಾ ಎಮೋಷ್ನಲ್. ಸೊ ಸ್ಟಂಟ್ ಡೈರೆಕ್ಟರ್ ಏನಿದ್ದಾರೆ ಅವ್ರನ್ನ ಕರೆದು ಹೇಳಿದೆ, ಇವ್ರಿಗೇನು ಹೇಳಕ್ಕೆ ಹೋಗ್ಬೇಡಿ. ಅಲ್ಲಿ ಸೀನ್ ಹೇಗಿತ್ತು ಅಂತಂದರೆ, ಅಲ್ಲಿನ ಟಕಾಯ್ತ ನನ್ನ ಕರ್ಕೊಂಡು ಅಲ್ಲಿ ಒಂದು ಕಡೆ ಇರಿಸ್ಬಿಡ್ತಾನೆ. ಕುದುರೆ ಮೇಲೆ ಹಾಕೊಂಡು ಕರ್ಕೊಂಬರ್ತಾರೆ. ಕುದುರೆ ನನ್ನನ್ನು ಅಲ್ಲಿ ಬೀಳ್ಸುತ್ತೆ. ಕುದುರೆ ಎಗರ್ದಾಗ ನಾನು ಬೀಳ್ತೀನಿ. ದಟ್ ಶಾಟ್ ಐ ಗೇವ್ ಮೈ ಸೆಲ್ಫ್. ಈಗಲೂ ನಿಮ್ಗೆ ಅವಕಾಶ ಸಿಕ್ತು ಅಂತಂದರೆ ಆ ಶಾಟ್ನ ನೋಡಿ. ನಾನು ಅವ್ರಿಗೆ ಹೇಳಿದ್ದೆ, ಇವ್ರನ್ನ ಹಿಡ್ಕೊಂಬಿಡಿ, ಶಾಟ್ ಹಾಳಾಗಬಾರ್ದು ಅಂತ. ಸೊ ನಾನು ಬಿದ್ದಾಗ ಅವರು ಎದ್ದುಬಿಟ್ಟು, ಅಯ್ಯೋ ಧರ್ಮೇಂದರ್ ಅಂತಂದರು. ಸ್ಟಂಟ್ ಡೈರೆಕ್ಟರ್ ಹಿಡ್ಕೊಂಬಿಟ್ರು. ಅವ್ರು ಕೇಳ್ತಾರೆ, ಏನು ಇದೆಲ್ಲ ಏನು ಮಾಡ್ತಿದ್ದೀರಾ ಅಂತ. ಆಗ ಅವ್ರು ಹೇಳ್ತಾರೆ, ಸರ್ ನೀವು ಮಾಡೋಕ್ಕೆ ಬಿಡಲ್ಲ ಅಂತ ಗೊತ್ತಿತ್ತು, ಅದಕ್ಕೆ ಅವರೇ ಮಾಡಿದ್ರು ಅಂತ. ಸಲೀಸಾಗಿ ಮಾಡ್ತಿದ್ದೆ ನೀನು. ನನಗೆ ಅದ್ರಲ್ಲಿ ಮಜಾ ಇರ್ತಾಯಿತ್ತು. ಧೈರ್ಯವಂತ ಹಳ್ಳಿಲಿರುವಂಥ ಹುಡುಗ, ತುಂಬ ಎತ್ತರ ಇರುವಂಥ ಆಲದ ಮರ ಹತ್ತಿ ಮೂಗಿಡ್ಕೊಂಡು ಹಾಗೆ ಡೈ ಹೊಡಿತಾ ಇದ್ದೆ ಶಾರ್ಟ್ಗೋಸ್ಕರ. ಮನೆಗೆ ಹೋದ್ಮೇಲೆ ಎಲ್ಲರೂ ಬೈತಾ ಇದ್ರು, ಎಲ್ಲಿಂದ ಬಂದಿದ್ದಾನೆ, ಬಟ್ಟೆ ಹೀಗಾಗಿದೆಯಲ್ಲ ಅಂತ. ಒಂದು ಸಿನಿಮಾದಲ್ಲಿ ಚೀತಾ ಜೊತೆ ಫೈಟ್ ಮಾಡಬೇಕಿತ್ತು, ಅದನ್ನು ನೀವೇ ಮಾಡಿದ್ರಿ. ಅದು ಡೂಪ್ಲಿಕೇಟ್ ಆಗಿತ್ತು ಆ್ಯಕ್ಚುಲಿ. ಅದು ಡೂಪ್ಲಿಕೇಟ್ ಆಗಿದ್ರಿಂದ ನಾನೇ ಕೇಳಿದೆ, ಯಾಕೆ ಈ ಥರ ಮಾಡ್ತಿದ್ದೀರಾ, ಒರಿಜಿನಲ್ ತರ್ಸೋದಲ್ವಾ ಅಂತ. ಅಂದರೆ ಯಾರೂ ನಿಮಗೆ ಹೇಳಲಿಲ್ವಾ, ಇಷ್ಟು ದೊಡ್ಡ ಸೂಪರ್ ಸ್ಟಾರ್, ಇಷ್ಟು ದೊಡ್ಡ ಆಕ್ಟರ್ ನೀವು ಚಿರತೆ ಜೊತೆ ಫೈಟ್ ಮೊದಲನೇ ದಿನ ನಾನು ಹೋಗಿದ್ದೆ, ದೇವರಂತ ಡೈರೆಕ್ಟರ್. ಫಸ್ಟ್ ಡೇ 4 ಟೈಗರು ಬಾಯಿ ತೆಕ್ಕೊಂಡಿವೆ, ನನ್ನ ಮುಂದೆ ಬಿಟ್ಬಿಟ್ರು ಅವನ್ನ. ನಾನು ಕುರಿಗಳ್ದಂಗೆ ಹೇಳ್ತಾ ಇದ್ದೀನಿ, ಹೇ ಅಂತ. ಆಗ ಅವುಗಳ ಓನರು, ಅಂದರೆ ಮಡ್ರಾಸ್ನ ಸ್ಟೈಲಲ್ಲಿ, ಸರ್ ಇದು ತುಂಬ ರೌಡಿ ಕೇರ್ಫುಲ್ ಹಂಗೆ ಅಂದ್ಬಿಟ್ಟ. ನನಗೆ ತಲೆ ಎಲ್ಲ ಕೆಟ್ಟೋಯ್ತು. ನನ್ನ ಡ್ರೈವರ್ಗೆ ಹೇಳ್ದೆ, ರಿವರ್ಸ್ಗೆ ಹಾಕೊಂಡು ರೆಡಿಯಾಗಿರೋ ಅಂತ ಹೇಳ್ತಿದ್ದೀನಿ. ಎಲ್ಲರೂ ಆಗ ಹೆದರ್ಕೊಂಡು ಹಂಗೆ ಕೂತ್ಬಿಟ್ಟಿದ್ದಾರೆ. ಸೊ ಈಗ ಆ್ಯಕ್ಟರ್ ಅಂದಮೇಲೆ ಆ್ಯಕ್ಟಿಂಗ್ ಮಾಡಲೇಬೇಕು.
ಸೊ ನನಗೆ ಮಾಡಬೇಕು ಅಂದರೆ ಮಾಡೋಣ, ಅದರಲ್ಲಿ ಏನಿದೆ. ಮೊದಲು ನಂಗೆ ಅನಿಸಿದೇನು ಅಂತಂದರೆ, ಒಂದು ಫೈಟಲ್ಲಿ ಮುಖಕ್ಕೇನು ಆಗದೆ ಇರಲಿ ಅಂತ. ಆ್ಯಕ್ಟ್ರಿಗೆ ಬೇಕಾಗಿರೋದೆ ಮೊದಲು ಮುಖ, ಅದನ್ನೇ ಕಿತ್ಕೊಂಡ್ಬಿಟ್ರೆ ಏನು ಮಾಡೋದು. ಸೊ ಸ್ವಲ್ಪ ಟೆನ್ಷನ್ ಅಂತೂ ಆಗುತ್ತೆ, ಆದರೂ ಕೇರ್ಫುಲ್ಲಾಗಿ ನಾನು ಮಾಡ್ತಾನೆ ಹೋಗ್ತಿದ್ದೆ. ಅವಕಾಶ ಕೊಟ್ಟಿದ್ದಾನೆ, ಹೆಸರು ಕೊಟ್ಟಿದ್ದಾನೆ, ಜನರ ಪ್ರೀತಿ ಕೊಟ್ಟಿದ್ದಾನೆ ದೇವರು. ಇದಕ್ಕಿಂತ ಇನ್ನೇನು ಬೇಕು? ಒಬ್ಬ ಆ್ಯಕ್ಟ್ರಿಗೆ ಏನೇನು ಗುಣ ಇರಬೇಕೋ ಅದನ್ನೆಲ್ಲ ಕೊಟ್ಟಿದ್ದಾನೆ ಆ ದೇವರು. ಇನ್ನೇನು ಬೇಕು ಹೇಳಿ? ಎಲ್ಲ ಗುಣಗಳನ್ನ ಭಗವಂತ ಕೊಟ್ಟಿದ್ದು, ಜನರು ಪ್ರೀತಿ ಕೊಟ್ಟರು, ಫಿಲ್ಮ್ಗಳು ಸೂಪರ್ ಹಿಟ್ ಆಯ್ತು. ಆದ್ರೆ ನಿಮ್ಗೆ ಅವಾರ್ಡ್ ಸಿಗೋದ್ರಲ್ಲಿ ನಿರ್ಲಕ್ಷ್ಯ ಮಾಡಿದ್ರ? ಅದು ಅವಾರ್ಡ್ ಕೊಡೋದ್ರಿಂದ ಅಥವಾ ಪಡ್ಕೊಳ್ಳೋದ್ರಿಂದ ನಿರ್ಲಕ್ಷ್ಯ ಆಗೋಯ್ತು. ನೀವು ಅವಾರ್ಡ್ ತಗೊಳಕ್ಕೆ ಬರಬೇಕು ಅಂತಿದ್ರು, ನಾನು ಹೇಳ್ತಿದ್ದೆ ಆಮೇಲೆ ಇಸ್ಕೋತೀನಿ ಅಂತ. ಯಾಕಂದ್ರೆ ನನ್ಗೆ ಅನಿಸ್ತಾ ಇದ್ದಿದ್ದು ಟ್ರೋಫಿ ಹಿಡ್ಕೊಂಡೆಲ್ಲ ಫೋಟೋ ಇಡ್ಸ್ಕೋತಾರೆ, ನಾನು ಇಡ್ಸ್ಕೋತೀನಿ. ಆಮೇಲೆ ನನ್ಗನ್ಸಿದ್ದೇನು ಅಂತಂದ್ರೆ, ಇಲ್ಲಿ ಒಳಗೊಳಗೇನೆ ಏನೇನೋ ಆಗುತ್ತೆ ಅಂತ. ಅಡುಗೆ ಮಾಡಾದ್ಮೇಲೆ ಅದನ್ನ ತಗೊಂಡೋಗ್ಲೇಬೇಕು. ನನಗೆ ಆ ಥರ ಅಡುಗೆ ಮಾಡೋದಕ್ಕೆಲ್ಲ ಬರೋದಿಲ್ಲ, ನನಗದ್ರ ಯೋಚನೆನೂ ಇಲ್ಲ. ನನಗೆ ಇಲ್ಲಿರೋ ಅವಾರ್ಡ್ ಇದೆಯಲ್ಲ, ಇಷ್ಟೇ ಸಾಕು ನನ್ನ ಅವಾರ್ಡ್. ಇದಕ್ಕಿಂತ ಬೇಕಾ? ಇವ್ರಿಗಿಂತ ದೊಡ್ಡ ಅವಾರ್ಡ್ ಏನಿದೆ? ಲವ್ ದೆಮ್, ಇವರೇನೆ. ಒಂದು ಮಾತಿದೆ, ಏನು ಅಂತಂದ್ರೆ, ಆವಾಜೆ ಖಲ್ಕ್ ನಕ್ಕಾರೆ ಖುದಾ ಹೋತಿ ಹೈ. ಜನರ ಮಾತನ್ನು ಅವನು ಆಲಿಸ್ತಾನೆ, ಅದ್ರ ಜೊತೆ ನಾನು ನನ್ನ ಲೈನು ಸೇರಿಸ್ಬಿಟ್ಟೆ ಸ್ವಂತದ್ದು. ಬರೆಯೋ ಹುಚ್ಚಿದೆಯಲ್ಲ ಸ್ವಲ್ಪ. कि आवाज़ खल्क अगर नकारा खुदा होती है तो खिदमत खल्क भी इबादत खुदा होती है. ಇವರು ಒಂಥರ ಸೇವೆ ಮಾಡ್ತಾರೆ, ನಾನು ಆ್ಯಕ್ಟಿಂಗ್ ಮೂಲಕ ಸೇವೆ ಮಾಡ್ತೀನಿ ಅಷ್ಟೇ. ಇವರು ನನ್ನ ಧ್ವನಿನ ಅಲ್ಲಿಗೆ ಸೇರಿಸ್ತಾರೆ. ಇವರು ನಮ್ಮ ಧರ್ಮೇಂದ್ರ ಅವರು ಭಗವಂತ ಅಂತ, ಓ ದೇವ್ರೇ ಅಂತ ಹೇಳ್ತಿರ್ತಾರೆ ನೋಡಿ. ಇವ್ರ ಪ್ರಯತ್ನನೇ ಇರಬೇಕು. ಮತ್ತೆ ನಂಗೆ ಯಾವತ್ತಾದ್ರೂ ಅವಾರ್ಡ್ ಸಿಕ್ತು ಅಂತಂದ್ರೆ ಎಷ್ಟೋ ಫೋನ್ಸು, ಎಷ್ಟೋ ಲೆಟರ್ಸ್ ಎಲ್ಲ ಬರುತ್ತೆ. ಸರ್, ನಿಮಗೆ ಸಿಕ್ಕಿರೋ ಅವಾರ್ಡು ನಮಗೆ ಸಿಕ್ಕಿರೋ ಹಾಗಾಗಿದೆ ಅಂತ ಹೇಳ್ತಾರೆ. ಸೊ ನನಗನ್ಸುತ್ತೆ ಪ್ರತಿ ಅವಾರ್ಡ್ ಸಿಕ್ಕಾಗ ಕೂಡ ನಾನು ಇದು ನಿಮ್ಮದು ಅಂತಾನೆ ಹೇಳ್ತೀನಿ. ನನ್ನ ಅವಾರ್ಡ್ಗಳೆಲ್ಲ ಇವರದ್ದೇ.